ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ನೀವು ಕೇಳಿರೋ ಕಾರಣಕ್ಕೆ ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಜನ ಇದ್ರ ಕಮೆಂಟನ್ನು ಹಾಕ್ತಾನೆ ಇದ್ರಿ, ಅಕ್ಕ ದೋಸೆ ಮಸಾಲೆ ಚಟ್ನಿಯನ್ನು ಮಾಡಿ ತೋರಿಸಿ ಅಂದ್ಬಿಟ್ಟು. ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಈ ಚಟ್ನಿಯನ್ನು ನೀವು ಅನ್ನ, ಚಪಾತಿ, ಪೂರಿ, ಇಡ್ಲಿ ಕೂಡ ತಿನ್ಕೋಬಹುದು. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಯನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. 1 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕೋಬೇಕು. 1 ಗಡ್ಡೆ ಬೆಳ್ಳುಳ್ಳಿ, ದೊಡ್ಡ ಗಾತ್ರದ 2 ಈರುಳ್ಳಿ, ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನಕಾಯನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು 3 ದೊಡ್ಡ ಗಾತ್ರದ ಟೊಮೆಟೊ, 1 ಮುಷ್ಟಿ ಆಗುವಷ್ಟು ಹಸಿ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಪೂರ್ತಿ ಮೃದು ಆಗುವವರೆಗೂ ನಾವು ಇದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ, ಈರುಳ್ಳಿ ಪೂರ್ತಿ ಇಲ್ಲಿ ಮೃದುವಾಗಿದೆ. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಹುಳಿ ಎಷ್ಟು ಬೇಕಲ್ಲ ಅಷ್ಟು ನೀವು ಹುಣಸೆ ಹಣ್ಣನ್ನು ಸೇರಿಸ್ಕೋಬೋದು. ನಾನು ಒಂದು 3 ಇಂದ 4 ಇಂಚು ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ನಾನಿಲ್ಲಿ ಕುಟುನ್ಕಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಹತ್ರ ಕುಟುನ್ಕಿ ಇಲ್ಲಪ್ಪ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಕೂಡ ಸೇರಿಸ್ಕೋಬೋದು. ಸೊ ಇದು ಹೊಸದು, ನಾನು ಕುಟುನ್ಕಿಯನ್ನು ತೊಗೊಂಡು ಬಂದಿದ್ದೆ. ಹಾಗೆ ಕುಟುನ್ಕಿಯಲ್ಲಿ ನಾವು ಈ ರೀತಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ. ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಆದರೆ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಹಿಡಿಯುತ್ತೆ ಫ್ರೆಂಡ್ಸ್. ಇದು ಮಿಕ್ಸಿ ಜಾರಲ್ಲಿ ಆದರೆ ಟಕ್ ಅಂತ ನಾವು ಒಂದು 2-3 ನಿಮಿಷದಲ್ಲಿ ರುಬ್ಬಿಡ್ಬೋದು. ಇದರಲ್ಲಿ ಇಲ್ಲಪ್ಪ ಅಂದರೆ ಒಂದು 20 ನಿಮಿಷ ನನಗೆ ಟೈಮ್ ಹಿಡಿತು. ಸೊ ತುಂಬ ನಾನು ಈ ರೀತಿ ಮಾಡೋದಿಲ್ಲ, ಸೊ ಯಾವಾಗಾದರೂ ಅಷ್ಟೇ ಮಾಡೋದು. ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ಇಲ್ಲಿ ಸಪೂರ್ಣವಾಗಿ ನಾನು ನುಣ್ಣಗೆ ಎಷ್ಟಾಗುತ್ತೆ ಅಷ್ಟು ರುಬ್ಕೊಂಡಿದ್ದೀನಿ. ಜಾಸ್ತಿ ನುಣ್ಣಗೆ ಆಗಿಲ್ಲ, ಸ್ವಲ್ಪ ಕಾಣಿಸ್ತಾ ಇರ್ಬೋದು ನಿಮಗೆ, ಸ್ವಲ್ಪ ದಪ್ಪ ದಪ್ಪನೇ ಇದೇ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ. ಈ ರೀತಿ ಮಾಡಿಬಿಟ್ಟು ನೀವು ಒಗ್ಗರಣೆ ಕೂಡ ಮಾಡ್ಕೋಬೋದು. ಹಾಗೆ ನೀವು ಫ್ರಿಜ್ಜಲ್ಲಿ ಒಂದು 15 ದಿನದವರೆಗೂ ಕೂಡ ಇಡ್ಬೋದು ಈ ಚಟ್ನಿಯನ್ನು. ನಾನಿಲ್ಲಿ ದೋಸೆಯನ್ನು ಮಾಡ್ತಾ ಇದ್ದೀನಿ. ದೋಸೆ ಕಲರ್ ಕೂಡ ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಕಲರ್ ಬರೋಕ್ಕೆ ಏನು ಮಾಡಬೇಕು ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ದೋಸೆಗೆ ಕಲರ್ ಬರಬೇಕಂದ್ರೆ ಯಾವ ರೀತಿ ಮಾಡಬೇಕಂತ, ಏನೆಲ್ಲ ಹಾಕಬೇಕಂತ ಟಿಪ್ಸನ್ನು ಹೇಳ್ಕೊಡ್ತೀನಿ. ಈಗ ನನಗೆ ಇದಕ್ಕೆ ಬೆಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಎಣ್ಣೆ, ತುಪ್ಪ ಏನು ಬೇಕಾದರೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಮಾಡಿಟ್ಟಿರುವಂಥ ಚಟ್ನಿಯನ್ನು ನಾವು ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು. ಈ ಚಟ್ನಿ ಸ್ವಲ್ಪ ಖಾರವಾಗಿ ಹುಳಿಯಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಖಾರವನ್ನು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಈಗ ಇಲ್ಲಿ ಲಾಸ್ಟಿಗೆ ನಾನು ಆಲೂಗಡ್ಡೆ ಪಲ್ಯವನ್ನು ಹಚ್ಚಿ ಟರ್ನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಬ್ಯಾಡ್ ಲಕ್ಕು, ಈ ರೀತಿ ನಾನು ಪೂರ್ತಿ ವಿಡಿಯೋ ಮಾಡಬೇಕನ್ನೋದ್ರಲ್ಲಿ ಕರೆಂಟ್ ಹೋಗ್ಬಿಡ್ತು. ಸೊ ಹಾಗಾಗಿ ನಾನು ಸರ್ವ್ ಮಾಡೋದು ಅದು ಯಾವುದೇ ವಿಡಿಯೋಲಿ ತೋರಿಸ್ತಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.